ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ನಟ ಪ್ರಥಮ್ ಮುಖಕ್ಕೆ ಮಸಿ ಬೆಳೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹೌದು, ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದರು ಪ್ರಥಮ್. ಹಾಗಾಗಿ ಅವರ ಮುಖಕ್ಕೆ ಮಸಿ ಬೆಳೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ದಲಿತ ಸಂಘಟನೆಗಳಿಂದ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನವಾಗಿದೆ. ಇನ್ನು ಪ್ರಥಮ್ ಕ್ಷಮೆ ಕೇಳಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ ಅವರ ಬಗ್ಗೆನೇ ವ್ಯಂಗ್ಯವಾಗಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ಪ್ರಥಮ್ ಅವರಿಗೆ ಅವರ ಮುಖಕ್ಕೆ ಮಸಿಯನ್ನ ಬಳಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಜೊತೆಗೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾ ಕೂಡ ಶುರು ಆಗಿ ಹೋಗಿದೆ. ಇನ್ನ ಈ ಹೈ ಡ್ರಾಮಾದ ನಡುವೆ ದಲಿತ ಸಂಘಟನೆಗಳಿಂದ ಒಂದೇ ಕೂಗು ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ, ಪ್ರಥಮ್ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ದಲಿತ ಸಂಘಟನೆಗಳು. ಗಾಡಿಯಲ್ಲಿ ಜೀವನ ಮಾಡ್ತಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್. ಈ ಕಣ್ಸಪ್ಪ ಒಳ್ಳೇದು, ನೀವು ಮಾಡ್ರಿ. ನೀವೇನೇನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ. ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಂತ ಮಾತಾಡು, ಆರ್ಗ್ಯುಮೆಂಟ್ ಮಾಡು. ಕೈ ತಗೊಳ್ಳೋದಕ್ಕಿಂತ ಮುಂಚೆ ಕೈ ಮಾಡೋದು ತಪ್ಪಲ್ವಾ? ನಾವು ಕೈ ಮಾಡಿಲ್ಲ ಸರ್. ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ. ನೋಡಿ, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅವೆಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ. ಅದನ್ನು ತಪ್ಪೇ, ಕಾನೂನು ಪ್ರಕಾರವಾಗಿ ಅದು ತಪ್ಪು ತಾನೆ ಸರ್. ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್, ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್. ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು, ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್. ಸರ್, ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡ್ತಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್. ಈ ಕಣ್ಸಪ್ಪ ಒಳ್ಳೇದು, ನೀವು ಮಾಡ್ರಿ. ನೀವೇನೇನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ. ನೋಡಿ, ಸ್ಟೇಷನ್ ಮಾಡಿಲ್ಲ, ಸ್ಟೇಷನ್ ಇಂದ ಈಚೆಗಡೆ ಸರ್. ಇದು ಸಾರ್ವಜನಿಕರ ಆಸ್ತಿ. ಅದು ಕೂಡ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸಾರ್ವಜನಿಕರ ಆಸ್ತಿ. ಅದು ತಪ್ಪಾಗ್ತದೆ ನೋಡು. ಏನಿದೆ ರೈಟಿಂಗ್ ಅಲ್ಲಿ ಬರ್ಸ್ಕೊಡ್ರಿ. ನೀವೇನ್ ಕೊಡ್ತೀರಾ ಕಂಪ್ಲೇಂಟ್, ಅದ್ರ ಪ್ರಕಾರ ಕ್ರಮ ಜರುಗಿಸ್ತೀವಿ. ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ. ಆ ದೂರು ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ ತಾನೆ ಸರ್. ಇಲ್ಲಿ ಡೈರೆಕ್ಟ್ ಆಗಿ ಸ್ಟೇಷನ್ ಬಂದಿದ್ದಾರಲ್ಲ, ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಾ ಕಡೆ ದೂರು ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ. ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ. ಈಗ ನಾವು ಇಲ್ಲಿ ನೀನು ದೂರು ಕೊಟ್ಟರೆ ನೀವು ಕೇಳಿಸ್ಕೊಡಿ. ಚುಚ್ಚು ಬಂದವರೇ ಕಪ್ಪು ಮಸಿ ಬಳಿತವರಿಗೆ ಬಾಬಾ ಸಾಹೇಬ್ ಬಗ್ಗೆ ಏನಕ್ಕೆ ಅವಹೇಳನಕಾರಿಯಾಗಿ ಮಾತಾಡಬೇಕು? ಮಾಡಂಗಿಲ್ಲ ನೋಡು, ಹಂಗೆಲ್ಲ ಮಾಡಂಗಿಲ್ಲ. ಅವರು ಕ್ಷಮೆ ಕೇಳೋದು ಇನ್ನೊಂದು